ಎಷ್ಟು ಖುಷಿ ಆಗ್ತಾ ಇದೆ. ಮತ್ತೆ ಮೊದಲ ಬಾರಿ ಬರೋದ್ರಿಂದ ಜಿಲ್ಲೆಯ ಜನರು ಯಾವೆಲ್ಲ ಕನಸುಗಳನ್ನು ಕಟ್ಕೋಬಹುದು ಸರ್? ತಮ್ಮಿಂದ ಯಾವೆಲ್ಲ ನಿರೀಕ್ಷೆಗಳನ್ನು ಮಾಡಬೇಕು? ಬಹಳ ಇದೆ. ಎಲ್ಲವನ್ನ ನಮ್ಮ ಮಂತ್ರಿಗಳು ಮ್ಯಾಜಿಕ್ ಮಾಡ್ತಾರೆ ಜನ ತಿಳ್ಕೊಳ್ತಾರೆ. ಅದು ಯಾವ ಮ್ಯಾಜಿಕ್ ಮಾಡೋಕ್ಕಾಗೋದಿಲ್ಲ. ಸರ್ಕಾರದ ಆರ್ಥಿಕ ವ್ಯವಸ್ಥೆ ಮತ್ತು ಮಂಜೂರಾತಿಗಳನ್ನು ಅನುಸರಿಸಿ ಕೆಲಸ ಮಾಡಬೇಕಾಗ್ತದೆ. ನಾನು ಮಂತ್ರಿಯಾಗುವ ಪೂರ್ವದಲ್ಲಿ ಕಳೆದ ಬಾರಿಯೂ ಮಂತ್ರಿ ಆಗಿದ್ದೆ. ಈಗ ಹೊಸದಾಗಿ ಮಂತ್ರಿ ಏನೂ ಆಗಿಲ್ಲ. ಹೋದ ಸಲವೂ 2 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಇನ್ನೂ ಸಮಸ್ಯೆಗಳು ಭಾಳ ಇದೆ. ಜೀವಂತ ಸಮಸ್ಯೆಗಳು ಅದಾವು. ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಈಗಾಗಲೇ ಅಮೃತ 2 ಯೋಜನೆಯಲ್ಲಿ 200 ಕೋಟಿ ರೂಪಾಯಿ ರೊಕ್ಕ ಮಂಜೂರಾಗಿ ಕೆಲಸ ಪ್ರಾರಂಭ ಆಗಿದೆ. ಈಗ ತುಂಗಭದ್ರಾ ನದಿಗೆ ಚೆಕ್ ಡ್ಯಾಮ್ ಕಟ್ಟಬೇಕು. ಕುಡಿಯುವ ನೀರು ಪ್ರತಿ ಸಲವೂ ನಾವು ಮಳೆ ನೀರು ಹಾಕ್ತೀವಿ. ಆದ್ದರಿಂದ ಅದನ್ನು ತಪ್ಪಿಸಬೇಕು ಅನ್ನೋದಕ್ಕೆ 150 ಕೋಟಿ ರೂಪಾಯಿ ಕ್ಯಾಬಿನೆಟ್ ಬಂದಿದೆ. ಮುಂದೆ ಅದು ಕೂಡ ಆಗ್ತದೆ. ಮತ್ತು STP ಪ್ಲಾಂಟ್ ಈಗಾಗಲೇ ರೆಡಿಯಾಗಿದೆ. ಇನ್ನು 2.5-3 ತಿಂಗಳ ಟೈಮ್ ಕೇಳಿದ್ದಾರೆ. ಅದನ್ನೆಲ್ಲವನ್ನು ಕೂಡ ಮಾಡಿಸ್ತೀವಿ. ಈಗ 1112 ಮನೆಗಳು ಮಂಜೂರಾಗಿದ್ದಾಗ ಅದು ನೆನೆಗುದಿಗೆ ಬಿದ್ದಿದೆ. 15 ಆಗಸ್ಟಿಗೆ ಈಗ ನಮ್ಮ ಆಶ್ರಯ ಸಮಿತಿ ಅಧ್ಯಕ್ಷ ಜಗದೀಶಣ್ಣ ಬೆಂಕಯ್ಯನವರು ನಾವು ಮಾಡಿದ್ದೇವೆ. ಈಗ ಅದಕ್ಕೆ ಎಲ್ಲ ಪಟ್ಟ ಕೊಡ್ತಕ್ಕಂಥ ವ್ಯವಸ್ಥೆ ಪೂರ್ವ ತಯಾರಿ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀವಿ. ಒಟ್ಟಾರೆಯಾಗಿ ಈ ವರ್ಷ ಸ್ವಲ್ಪ ಮಳೆಯೂ ಕಡಿಮೆ ಇದೆ. ಹೆಣ್ಣು ಬೆಳೆ ವಿಮೆ ಬಂದಿಲ್ಲ. ಮತ್ತೊಂದು ಅದರ ಸಲುವಾಗಿ ಬೇರೆ ಬೇರೆ ರೀತಿಯಿಂದ ಗೊಂದಲಗಳು. ಜಿಲ್ಲಾಧಿಕಾರಿಗಳ ಜೊತೆ ನಾಳೆ ಚರ್ಚೆ ಮಾಡಿ ನಾಳೆ ನಾನು ತಾಲೂಕು ಅಡ್ಡಾಡಿ ಏನೇನು ಪರಿಸ್ಥಿತಿ ಇದೆ ಅರ್ಥ ಮಾಡಿಕೊಂಡು ಆಮೇಲೆ ಏನು ಕೆಲಸ ಮಾಡಬೇಕು ಅನ್ನೋದನ್ನು ಮಾಡ್ತೀನಿ. ರೈತರು ಜಿಲ್ಲೆಯನ್ನು ಬರಗಾಲ ಅಂತೇಳಿ ಘೋಷಣೆ ಮಾಡಲಿ ಅನ್ನುವಂಥ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಸರ್. ಈಗ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ಗೆ ಬರಬೇಕು. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಬೆಳಗಾಂ ಡಿವಿಷನ್ನಲ್ಲಿ ಒಂದು ಕಮಿಟಿ ಮೀಟಿಂಗ್ ಕರೆದು ಅಲ್ಲಿ ಏನೇನು ತೊಂದರೆ ಇದೆ ಅದಕ್ಕೆ ಕುಡಿಯೋ ನೀರಿಗೆ ಒಂದೊಂದು ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ರೊಕ್ಕ ಮಂಜೂರು ಮಾಡಿದ್ದಾರೆ. ಅದನ್ನು ಕೂಡ ನಾವು ಕೆಲಸ ಮಾಡ್ತೇವೆ. ಯಾವುದೇ ರೀತಿಯಿಂದ ಕುಡಿಯುವ ನೀರಿನ ತೊಂದರೆ ನೀವು ಯಾವುದೂ ತೊಂದರೆ ಆಗದ ರೀತಿಯಲ್ಲಿ ನಾನು ಸಮರ್ಥವಾಗಿ ಈ ಜಿಲ್ಲೆಯ ಎಂಟೈರ್ ಜಿಲ್ಲೆ ಇಷ್ಟು ದಿವಸ ನನ್ನ ಕ್ಷೇತ್ರ ಆಗಿತ್ತು. ಎಂಟೈರ್ ಜಿಲ್ಲೆಗೆ ಯಾವುದೇ ರೀತಿಯಿಂದ ಏನೂ ತೊಂದರೆ ಆಗದ ರೀತಿಯಲ್ಲಿ ನಾನು ಪ್ರಾಮಾಣಿಕವಾಗಿ ಬಗೆಹರಿಸ್ತೀನಿ. ಜಿಲ್ಲೆಗೆ 2 ಸಚಿವ ಸ್ಥಾನಗಳು ಸಿಗ್ತದೆ ಅಂತ ನಿರೀಕ್ಷೆಯಲ್ಲಿ ಸರ್. ಅದರಲ್ಲೂ ಕೂಡ ಬ್ಯಾಡಗಿ ಶಾಸಕರಾಗಿದ್ದವರು ಕೂಡ ಅವ್ರಿಗೂ ಸಚಿವ ಸ್ಥಾನ ಸಿಗ್ತದೆ ಅನ್ನೋಂಥ ನಿರೀಕ್ಷೆ ಇದೆ ಸರ್. ಕೊನೆಯ ಗಳಿಗೆಯಲ್ಲಿ ಕೈ ತಪ್ಪಿದೆ. ಇದನ್ನು ಯಾವ ರೀತಿಯಾಗಿ ನಿಭಾಯಿಸ್ತೀರ? 5-6 ಜಿಲ್ಲೆಗಳಿಗೆ 2 ಸ್ಥಾನ ಕೊಡ್ತಾರೆ. ಹೊಸದೇನಲ್ಲ. ನಮ್ಮ ಪಕ್ಕದ ಜಿಲ್ಲೆಗಳಿಗೆ 2 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಅದು ಹೈಕಮಾಂಡಿನ ವಿಚಾರ. ಅದು ನನ್ನ ಹಂತದಲ್ಲಿ ಎಲ್ಲಿ ಯಾರ ಹಂತದಲ್ಲಿ ಮುಖ್ಯಮಂತ್ರಿಗಳಿಗೂ ನಾನು ಕೇಳಿದಾಗ ಎಲ್ಲ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅದಕ್ಕೇನು ಹೇಳೋಕ್ಕಾಗೋದಿಲ್ಲ. ಈಗ ನನಗೂ ನಿಮಗೆಲ್ಲ ಗೊತ್ತಿದೆ. ನಾನು ಇದು ಗೊತ್ತಿದ್ದಾನಲ್ಲ. ನನಗೆ 11 ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀನು ಬಂದು ಸ್ಪೀಕರ್ ಹುದ್ದೆಗೆ ರಾಜೀನಾಮೆ ಕೊಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಹೇಳಿದರು. ಅವಾಗ ನಾನು ಅಲ್ಲಿಗೆ ಹೋಗಿದ್ದೇನೆ. ಅಲ್ಲಿಗೆ ರಾಜೀನಾಮೆ ಕೊಟ್ಟು ಈ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಇವತ್ತು ಹಾವೇರಿಗೆ ಬಂದೆ. ಸಚಿವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಸಾಕಷ್ಟು ಕಾರ್ಯಕರ್ತರಲ್ಲಿ ಕೂಡ ಬೇಸರ ಇದೆ. ಕೆಲವೊಂದಿಷ್ಟು ತಾಲೂಕುಗಳಲ್ಲಿ ಬಂದನ್ನು ಮಾಡಿದ್ದಾರೆ, ಪ್ರತಿಭಟನೆಗಳಾಗ್ತಾ ಇದೆ ನಿಮ್ಮ ಕಾರ್ಯಕರ್ತರು. ಇದಕ್ಕೆ ಯಾವ ರೀತಿಯಾಗಿದೆ? ಎಲ್ಲರೂ ಸೀನಿಯರ್ 8 ಸರಿ 7 ಸರಿ 5 ಸರಿ ಖಾತೆ ಶಾಸಕರಿದ್ದಾರೆ. ಅವರು ಸಹಜವಾಗಿ ಅಸಮಾಧಾನ ಆಗಿದೆ. ನಮಗೂ ಸಿಗುವಂತಾಗಿಲ್ಲ. ಈ ಜಾತಿಗಳ ಮೇಲೆ ಜಿಲ್ಲಾವಾರು ಸಮುದಾಯಗಳವಾರು ಸರ್ಕಾರ ಇಷ್ಟೇ ಮುಖ್ಯಮಂತ್ರಿ ಇಷ್ಟೇ ಜನ ಇರಬೇಕು ಮಂತ್ರಿಗಳು ಅಂತ. ಅವಾಗ 60-70 ಜನ ದೇವರಾಜ ಸರ್ಕಾರ ಈಗ ಮಿನಿಸ್ಟರ್ ಆಗಿದ್ದಾರೆ ಸರ್. ಯಾವ ಖಾತೆ
ನೋಡ್ರಿ, ಯಾಕಂದ್ರೆ ಜವಳಿ ಖಾತೆ ನಿಭಾಯಿಸಿದ್ದೀರಾ, 2ನೇ ಬಾರಿ ಸಚಿವರಾಗಿದ್ದೀರಾ. ಮುಜರಾಯಿ ಮಾಡಿದ್ದಾರೆ. ನಾನು ಒಂದೇ ಹೇಳಿದೆ, ಕೊಟ್ಟ ಕುದುರೆ ನೇರದವನು ಸೂರ್ಯನವಲ್ಲ ಧೀರನವಲ್ಲ ಅಂತಾರೆ. ನಾನು ಖಂಡಿತವಾಗಿ ಯಾರ ಹತ್ರ ಹೋಗಿ ಇದಕ್ಕೆ ಖಾತೆ ಕೊಡ್ರಿ ಅಂತ ಕೇಳಿಲ್ಲ. ನನ್ನ ಡಿಮಾಂಡು ಅದು ಅಲ್ಲ. ಯಾವುದನ್ನು ಕೊಡ್ತಾರೆ ಅದನ್ನು ಸಮರ್ಥವಾಗಿ ಮಾಡಿ ತೋರಿಸ್ತೀನಿ. ಅಬಕಾರಿ ಖಾತೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರ ಕೊಡಲಿ, ಕೊಟ್ಟಿದ್ದನ್ನು ಮಾಡಬೇಕು. ಇದು ನಮ್ಮದೇ ಆದಂಥ ಶಾಸಕರೇ ಮಂತ್ರಿಗಳಾಗಿರ್ತಾರೆ. ನಾವು ಅವ್ರ ಕಾಂಬಿನೇಷನ್ ಆಗಿ ನಮ್ಮ ಕೆಲಸ ನೀವು ಮಾಡಬೇಕು, ನಿಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಎಲ್ಲ ಕೆಲಸನೂ ಮಾಡೋಕ್ಕಾಗ್ತದೆ.